ಜುಲೈ ಇಸ್ ಮೈ ಫೇವ್ರೇಟ್ ಮಂತ್ ಯಾಕಂದರೆ ನನ್ನ ಬರ್ಡೇ ಮಂತ್ ಹಾಗೆ ನಮ್ಮ ಅಮ್ಮನ ಬರ್ಡೇ ಕೂಡ. ಬರ್ಡೇಸ್ ಆರ್ ದ ಒನ್ ಥಿಂಗ್ ನಾನು ಯಾವಾಗಲೂ ವೆಯ್ಟ್ ಮಾಡ್ತಾ ಇರ್ತೀನಿ. ಆ ಎಕ್ಸೈಟ್ಮೆಂಟ್ ನನಗೆ ಇನ್ನೂ ಕಡಿಮೆ ಆಗಿಲ್ಲ. ಬಟ್ ಆ್ಯಸ್ ಐ ಗ್ರೋ ಒನ್ ಥಿಂಗ್ ಐ ಹ್ಯಾವ್ ರಿಯಲೈಸ್ಡ್, ನಾವು ನಮಗೋಸ್ಕರ ಟೈಮ್ ತೊಗೊಳ್ಳೋದು, ನಮ್ಮನ್ನು ನಾವು ಪ್ರಿಯಾರಿಟೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ವೆನ್ ವಿ ಟೇಕ್ ಕೇರ್ ಆಫ್ ಅವರ್ ಸೆಲ್ಸ್ ಎವ್ರಿಥಿಂಗ್ ಎಲ್ ಸ್ಟಾರ್ಟ್ಸ್ ಫಾಲೋಯಿಂಗ್ ಇನ್ ಟು ಅವರ್ ಪ್ಲೇಸ್. ಆ್ಯಂಡ್ ಹೇಳ್ತಾರಲ್ಲ, ಏಜ್ ಇಸ್ ಜಸ್ಟ್ ಎ ನಂಬರ್ ಅಂತ. ಹಾಯ್ ಎವ್ರಿ ಒನ್, ಮೈ ನೇಮ್ ಇಸ್ ಪ್ರೀತಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ನನ್ನ ಬರ್ಡೇ ಜುಲೈ 6 ಇದ್ದಿದ್ದು, ಬಟ್ ವಿಡಿಯೋ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅವತ್ತು ನಾನು ಆಫೀಸ್ಗೆ ರಜೆ ಹಾಕಿದ್ದೆ. ಸೊ ಹಾಗಾಗಿ ಆರಾಮಾಗಿ ಎದ್ದು ಫ್ರೆಶ್ ಆಗಿ ರೆಡಿ ಆಗ್ತಿದ್ದೀನಿ. ರೆಡಿ ಆಗಬೇಕಂದ್ರೆ ಕೇಳಬೇಕಾ ನಮ್ಮನ್ನು. ಸೊ ಹೊಸ ಬಟ್ಟೆ ಹಾಕ್ಕೊಂಡು ತಿಂಡಿ ತಿಂದು ಎಲ್ಲಾದರೂ ಒನ್ ಡೇ ಔಟಿಂಗ್ ಹೋಗೋಣ ಅಂತ ನಾವು ಡಿಸೈಡ್ ಮಾಡ್ತಾಯಿದ್ವಿ. ಹಾಗಾಗಿ ನಾನು ರೆಡಿ ಆಗ್ತಿದ್ದೆ. ಹಾಗೆ ಹೊರಡೋಕ್ಕಿಂತ ಮುಂಚೆ ಮನೆಯಲ್ಲೇ ಪೂಜೆ ಮಾಡಿ ಹಾಗೆ ದೊಡ್ಡವರ ಬ್ಲೆಸ್ಸಿಂಗ್ಸ್ ತೊಗೊಂಡು ನಾವು ಹೊರಟ್ವಿ. ನಾವು ಹೊರಡೋಷ್ಟರಲ್ಲಿ ಆಗಲೇ ಮಧ್ಯಾಹ್ನ ಆಗಿತ್ತು. ನಾವಂತೂ ಅಂದ್ಕೊತಿದ್ದೆ ನಂದಿ ಬೆಟ್ಟಲ್ಲಿ ಅದೆಷ್ಟು ಬಿಸಿಲಿರುತ್ತೋ ಏನೋ ಅಂತ. ಸೊ ಹಾಗೆ ಹೋಗ್ತಾ ಲೇಟ್ ಆಗಿರೋದ್ರಿಂದ ಹೋಟೆಲಲ್ಲಿ ಊಟ ಮಾಡ್ಕೊಂಡು ಹೋದ್ವಿ. ನಾವು ಪನ್ನೀರ್ ಬಿರಿಯಾನಿ ಏನೋ ತೊಗೊಂಡಿದ್ವಿ. ಅಲ್ಲಿ ಊಟ ಮಾಡಿಕೊಂಡು ನಂದಿ ಬೆಟ್ಟದ ಕಡೆ ಹೊರಟ್ವಿ. ಸೊ ನಂದಿ ಬೆಟ್ಟದಂತೂ ಹೋಗ್ಬೇಕಾದ್ರೆ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ತುಂಬ ಬಿಸಿಲೇನಿರಲಿಲ್ಲ. ಹಾಗೆ ಅದು ವೀಕ್ ಡೇ ಆಗಿರೋದ್ರಿಂದ ಅಷ್ಟೊಂದು ರಶ್ ಕೂಡ ಇರಲಿಲ್ಲ. ನಾವು ಆರಾಮಾಗಿ ಸೈಟ್ ಸೀಯಿಂಗ್ ಮಾಡಿಕೊಂಡು ನಿಧಾನವಾಗಿ ಮೇಲೆ ಹತ್ಕೊಂಡು ಹೋದ್ವಿ. ಮೇಲಂತೂ ತುಂಬ ಅಂದರೆ ತುಂಬಾ ವಿಂಡಿತ್ತು. ನಾವೇ ಹಾರು ಹೋಗ್ತೀವಿ ಅನ್ನೋಷ್ಟು ವಿಂಡಿತ್ತು. ಆದರೂ ನಾವು ಹೆಂಗೋ ಮೇಲೆ ಹತ್ಕೊಂಡು ಹೋದ್ವಿ. ಹಾಗೆ ಅಲ್ಲಿರೋ ಯೋಗ ನಂದೀಶ್ವರ ಟೆಂಪಲ್ಗೆ ಹೋಗಿ ದೇವ್ರನ್ನ ಆಶೀರ್ವಾದ ತಗೊಂಡು ಆಮೇಲೆ ಅಲ್ಲೇ ಹತ್ರ ಇರೋ ಕಲ್ಯಾಣಿ ಹತ್ರ ಕೂತ್ಕೊಂಡು ಸ್ವಲ್ಪ ಹೊತ್ತು ಆರಾಮಾಗಿ ಮಾತಾಡಿ ಹೊರಟ್ವಿ. ಹೀಗಿತ್ತು ನನ್ನ ಬರ್ಡೇ ಮಿನಿ ಬ್ಲಾಗ್. ಇವತ್ತಿಗೆ ಇಷ್ಟೇ. ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.